ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯಾ? ಇವತ್ತು ನಾನು ಟ್ರಾವೆಲಿಂಗಲ್ಲಿ ಇದ್ದ ಕಾರಣ ವಿಡಿಯೋ ಬಹಳ ತಡವಾಗಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ CT ರವಿ ಅವ್ರದ್ದು ಒಂದು ವಿಡಿಯೋ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಎದೆ ಸೀಳಿದ್ರೆ 3 ಅಕ್ಷರ ಗೊತ್ತಿಲ್ಲ ಮುಲ್ಲಾಗಳಿಗೆ, ಅವರು ಎಲ್ಲ ಹೋರಾಟದ ಬಗ್ಗೆ ಮಾತಾಡ್ತಾರೆ, ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ. ಇವಾಗ ಕುಡುಕರು ಎಲ್ಲ ಬಂದು ಮಾತಾಡೋರು ಆಗ್ಬಿಟ್ಟಿದ್ದಾರೆ. ಸುಮಾರು ದಿನಗಳಿಂದ ವಿದ್ಯಾರ್ಥಿಗಳು ತಮ್ಮ ಜೊತೆ ಆಗಿರುವ ಅನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಾಣ ಕಳ್ಕೊಂಡಿರೋ ವಿದ್ಯಾರ್ಥಿಗಳು ಪಾಪ ಪ್ರಾಣ ಕಳ್ಕೊಂಡಿದ್ದಾರೆ. ಅವರವರು ತಾಯಿ ತಂದೆ ಮೇಲೆ ಯಾವ ಥರ ಒಂಥರ ಇದ್ದಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಅವ್ರ ಹಣೆ ಬರ, ಅವ್ರ ಮನೆ ಮೇಲೆ ಏನೇನಾಗಿದೆ ಅಂತ. ಅಂಥದ್ರಲ್ಲೂ ರಾಜಕೀಯ ಮಾಡಕ್ಕೆ ಬರ್ತಾರಲ್ಲ ದರಿದ್ರಗಳು, ಅವ್ರ ಬಗ್ಗೆ ಏನಂತ ಮಾತಾಡಬೇಕು ಅನ್ನೋದು ಪದಗಳೇ ಬರಲ್ಲ. ಏನು ಗಲ್ಬೆ ಆಗಿದ್ರು ನಿಮ್ಮ BJP ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಮೀಮ್ ಮಾತ್ರ ಕಾಣಿಸುತ್ತೆ. ಮುಸಲ್ಮಾನರು ಇವರೇ ಮಾಡಿರಬೇಕು, ಮುಸ್ಲಿಮ್ರೇ ಮಾಡಿರಬೇಕು ಅಂತ. ಯಾವನೋ ಎಲ್ಲೋ ಯಾರಿಗೂ ಕೊಲೆ ಮಾಡಿದ್ರೆ ಮುಸ್ಲಿಮ್ಸು, ಯಾರ ಜೊತೆ ಏನೋ ಆದರೆ ಮುಸ್ಲಿಮ್ಸು. ಪ್ರತಿಯೊಂದರಲ್ಲಿ ಮುಸ್ಲಿಮ್ಸ್ರ ಹೆಸರು ಹೇಳ್ದಿರ ಇದ್ದರೆ ನಿಮ್ಮ ಹೊಟ್ಟೆ ತುಂಬಲ್ಲ. ಅದು ಎಂಥವ್ರು ಮಾತಾಡ್ತಾರಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಮುಲ್ಲಾಗಳ ಬಗ್ಗೆ ಮಾತಾಡ್ತೀರಾ ನೀವು. ಎದೆ ಸೀಳಿದ್ರೆ 3 ಅಕ್ಷರ ಗೊತ್ತಿಲ್ಲ ಅಂತ. ನಿಮಗೆ ನಿಮ್ಮ ತಲೆ ಸೀಳು ನೋಡಿದ್ರೆ 1 ಅಕ್ಷರ ಗೊತ್ತಿಲ್ಲ. ನ್ಯಾಯವಾಗಿ ಮಾಧ್ಯಮಗಳ ಮುಂದೆ ಮಾತಾಡಕ್ಕೆ ಬರಲ್ಲ. ನಿಮ್ಮಂಥವ್ರು ಬಂದ್ಬಿಟ್ಟು ನಮ್ಮನ್ನ ಮಾತಾಡ್ತೀರಾ, ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ. ಇದರಲ್ಲಾದರೂ ರಾಜಕೀಯ ಮಾಡೋದನ್ನ ಬಿಡಿ ಆಯ್ತಾ. CT ರವಿ ಅವರೇ, ಮರ್ಯಾದೆಯಿಂದ ನೀವು ಒಂದು ಮಾತು ನೆನಪು ಮಾಡ್ಕೊಳ್ಳಿ. ಈ ದೇಶಕ್ಕಾಗಿ ಮುಸಲ್ಮಾನರು ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿದ್ದಾರೆ, ಇದುವರೆಗೂ ಮಾಡ್ತಾನೆ ಬರ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಅವ್ರನ್ನೇ ನೀವು ಇದು ಮಾಡಿಕೊಂಡು ಏನು ಅವ್ರ ಮಾತು, ಅವ್ರ ಬಗ್ಗೆ ಸುದ್ದಿ ಎತ್ತಿಲ್ಲ ಅಂದರೆ ನಾವು ಮುಸಲ್ಮಾನರು ಬಿಟ್ಟಿಯಲ್ಲಿ ಸಿಕ್ಕಿಲ್ಲ ನಿಮಗೆ. ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ನಾವು. ನಮ್ಮ ಬಗ್ಗೆ ಪದೇ 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 ಮಾತಾಡೋಕ್ಕೋಸ್ಕರ ಅಷ್ಟು ನಿಮಗೆ ಮುಸಲ್ಮಾನರನ್ನ ಕಂಡ್ರೆ ನಿಮಗೆ ಅಷ್ಟು ರೋಷ ದ್ವೇಷ ಇದ್ದರೆ ಕಣ್ಣು ಮುಚ್ಕೊಳ್ಳಿ ಆಯಿತಾ, ಕಣ್ಣು ಮುಚ್ಕೊಳ್ಳಿ ನೀವು. ಪಾಪ ವಿದ್ಯಾರ್ಥಿಗಳು ಒದ್ಲಾಡ್ತವ್ರೆ, ಹಗಲು ರಾತ್ರಿ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಮುಂಬರೋ ಜನ್ರೇಷನ್ಗೋಸ್ಕರ ಈ ಥರ ಮತ್ತೆ ಆಗಬಾರ್ದು, ಪೇಪರ್ ಲೀಕ್ ಆಗಬಾರ್ದು, ನೀಟ್ ಪೇಪರ್ ಲೀಕ್ ಆಗಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೆ ನೀವು ಇನ್ನೂ ವಿಶ್ವಾಸದಲ್ಲಿ ತೆಕ್ಕೊಂಡು ಅವ್ರ ಧೈರ್ಯ ತುಂಬೋದನ್ನ ಬಿಟ್ಟು ಅದರಲ್ಲೂ ರಾಜಕೀಯ ಮಾಡಕ್ಕೆ ನೋಡ್ತೀರಾ. ರಾಜಕೀಯ ಮಾಡಬೇಕು, ಎಷ್ಟ್ರ ಮಟ್ಟಕ್ಕೆ ಮಾಡಬೇಕು ಅಷ್ಟ್ರ ಮಟ್ಟಕ್ಕೆ ಮಾಡಿ. ಇದು ಜಾತಿ ಭೇದ ಭಾವ ಇದನ್ನೆಲ್ಲ ತಂದಿಟ್ಕೊಂಡು ರಾಜಕೀಯ ಮಾಡಿಕೊಂಡು ಪ್ರತಿಯೊಂದರಲ್ಲೂ ಮುಸಲ್ಮಾನರನ್ನ ತಗೊಂಡು ಬರ್ತೀರಂತ ಹೇಳಿದ್ರೆ ಮುಸಲ್ಮಾನರು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಎಷ್ಟಂತ ಕೇಳ್ತೀವಿ ನಾವು. ನಿಮ್ಮಂತ 4 ಜನ ಇರೋದಕ್ಕೋಸ್ಕರ ಇಡೀ ದೇಶನೇ ಹಾಳಾಗ್ತಾ ಇದೆ. ಹಿಂದೂಗಳಂದ್ರೆ ಏನಂತ ಗೊತ್ತಿದೆಯಾ ನಿಮಗೆ? ಹೋಗಿ ನೋಡ್ರಿ ಜಂತರ್ ಮಂತರಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಸಿಖ್ ಇಲ್ಲ, ಈಸಾಯಿ ಇಲ್ಲ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಅಲ್ಲಿ ಏನು ನಿಮ್ಗೋಗಿ ಕಿತ್ತು ಗುಡ್ಡೆ ಹಾಕಕ್ಕಾಗ್ತಾ ಇಲ್ಲ. ಇಲ್ಲಿ ಮಾತ್ರ ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಮುಸಲ್ಮಾನರ ಬಗ್ಗೆ ಮಾತಾಡ್ತೀರಾ. ನಮ್ಮ ಎದೆ ಸೀಳಿದ್ರೆ ಏನಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದಂತೂ ಸತ್ಯ. 3 ಅಕ್ಷರ ಅಲ್ಲ, ಇಡೀ ನಮ್ಮ ಖುರಾನ್ ಇದೆ, ಈಮಾನ್ ಇದೆ, ನಮ್ದ್ರಲ್ಲಿ ವಫಾದಾರಿ ಇದೆ. ಅರ್ಥ ಆಯ್ತಾ? ದೇಶಕ್ಕೋಸ್ಕರ ನಾವು ಇದುವರೆಗೂ ಪ್ರಾಣ ಕೊಡ್ತಾ ಬರ್ತಾ ಇದ್ದೀವಿ, ತ್ಯಾಗ ಮಾಡ್ತಾ ಬರ್ತಾ ಇದ್ದೀವಿ. ಆದರೂ ನಿಮ್ಮಂಥ ಕಮಂಗಿಗಳು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಬಿಡಲ್ಲ. ಹುಷಾರ್. ನೀವು ಒಬ್ಬ ಶಾಸಕನಾಗಿ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು, ನೀವೊಂದು ಕೋಮುವಾದಿ ಗಲಭೆನ ಸೃಷ್ಟಿ ಮಾಡೋದು ನೀವು ನೋಡ್ತಾ ಇದ್ದೀರಾ. ಆದರೆ ಇದು ಪ್ರತಿ ಬಾರಿ ನಡೆಯಲ್ಲ. ಜನಾನು ಎಷ್ಟು ನೋಡ್ತಾರೋ ಅಷ್ಟೇ ನೋಡೋದು. ಪ್ರತಿಯೊಂದನ್ನ ಕೇಳ್ಕೊಂಡು ಕುತ್ಕೊಂಡಿರೋಕ್ಕೋಸ್ಕರ ಇಲ್ಲಿ ಮೂರ್ಖರಲ್ಲ. ಬಿಗಿರ್ಲಿ, ನಾಲ್ಗೆಗೆ ಬಿಗಿರ್ಲಿ. ಇನ್ಮೇಲೆ ಮಾತಾಡಬೇಕಾದ್ರೆ 100ಕ್ಕಿಂತ ಯೋಚನೆ ಮಾಡಿ ಮುಸಲ್ಮಾನರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಆಯ್ತಾ. ಮುಸಲ್ಮಾನರು ಬಿಟ್ಟಿಯಲ್ಲಿ ಸಿಕ್ಕಿಲ್ಲ ನಿಮ್ಮನ್ನ.
ನಿಮ್ಮ ಕೈಯಿಂದ ಹೋಗಿ ಅವ್ರಿಗೋಸ್ಕರ ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ, ಮುಚ್ಕೊಂಡು ಕುತ್ಕೊಳ್ಳಿ ಮನೆಯಲ್ಲಿ. ಮಾಧ್ಯಮದ ಮುಂದೆ ಬಂದಿದ್ದೆಲ್ಲ ಮಾತಾಡಬೇಡಿ. CT ರವಿ ಅವರೇ, ಮರ್ಯಾದೆಯಿಂದ ತುಂಬ ಗೌರವಪೂರ್ವಕವಾಗಿ ನಿಮಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮಿಂದ ಹತ್ರಷ್ಟು ಜಾಸ್ತಿ ಮಾತಾಡೋದು ನನಗೂ ಬರುತ್ತೆ. ಹುಷಾರ್, ನೆನಪಿರಲಿ. ಇನ್ನು ಮುಂದೆ ಮುಸಲ್ಮಾನರ ಬಗ್ಗೆ ಮಾತಾಡ್ಬೇಕಂದ್ರೆ 100 ಯೋಚನೆ ಮಾಡಬೇಕು. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವ್ ಅಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ. ನೀನು ನೀಟ್ ಬಗ್ಗೆ ಮಾತಾಡ್ತೀಯಾ?